ಫೈನಲಿ ಸಾನಿಯಾ ಮೊಬೈಲ್ಸ್ ಅಲ್ಲಿ ತಗೊಂಡಿದ್ದೇವೆ ರಾತ್ರಿಗಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಂದರೆ, ನಾಳೆ ನಂದು ಮಮ್ಮಿದು ಬರ್ಡೇ. ಹಾಗೆ ನಾನು ಸಹ ನನ್ನ ತಮ್ಮ ಸಹ ಪ್ಲ್ಯಾನ್ ಮಾಡಿ, ಅವಳ ಹತ್ರ ಮೊಬೈಲ್ ಒಂದಿಲ್ಲ, ಒಳ್ಳೇದು ಮೊಬೈಲ್ ಇಲ್ಲ, ಉಂಟು ಫೋನ್, ಬಟ್ ಓಕೆ ಅದು ಸ್ವಲ್ಪ ಮುಂಚೆದು ಓಲ್ಡ್ ಫೋನ್. ಹಾಗೆ ನಾವೊಂದು ನ್ಯೂ ಫೋನ್ ಗಿಫ್ಟ್ ಕೊಡುವ ಅಂತ ಪ್ಲ್ಯಾನ್ ಮಾಡಿದ್ದೇವೆ. ಅದೇ ಈಗ ನಾವು ಹೊರಡ್ತೇವೆ ಅಲ್ಲಿಗೆ. ಅವಳಿಗೆ ಯಾರ್ದು ಕಾಲ್ ಸಹ ಬರಲ್ಲ, ಇವಳು ಯಾರಿಗೆ ಮಾಡಲಿಕ್ಕೆ ಸಹ ಹೋಗಲ್ಲ. ಹಾಗೆ ಸಂಜೆ ಬಂದ ಕೂಡಲೇ ರೀಲ್ಸ್, ಯೂಟ್ಯೂಬ್ ವೀಡಿಯೋಸ್ ಏನೋ ನೋಡ್ತಾ ಇರ್ತಾಳೆ. ಬಟ್ ಮುಂಚೆದು ಮೊಬೈಲ್ ಹ್ಯಾಂಗ್ ಆಗ್ತಿತ್ತು, ಅದಕ್ಕೆ ಹೊಸ ಮೊಬೈಲೇ ತಗೊಳ್ಳುವ ಅಂತ ಅಂದ್ಕೊಂಡೆ. ನಾನು ಮೊಬೈಲ್ ತಗೊಳ್ಳಿಕ್ಕೆ ಬಂದದ್ದು ಸಾನಿಯಾ ಮೊಬೈಲ್ಸ್ ಉಡುಪಿದಕ್ಕೆ. ಲಾಸ್ಟ್ ಟೈಮ್ ಇವ್ರದ್ದೇ ನಾನು ಪ್ರಮೋಷನ್ ವೀಡಿಯೋಸ್ ಮಾಡಿದ್ದೆ, ಇವ್ರದ್ದು ಆಫರ್ಸ್ ಮತ್ತು ಇವರದ್ದು ಫೋನ್ ಎಲ್ಲ ತುಂಬ ಇಷ್ಟ ಆಗಿತ್ತು. ಹಾಗೆ ಇಲ್ಲೇ ತಗೊಳ್ಳುವ ಅಂತೇಳಿ ಬಂದ್ವಿ. ಚೆಂದ ಉಂಟಲ್ಲ, ಬ್ಲ್ಯಾಕಲ್ಲಿ ಚೆನ್ನಾಗಿ ನೋಡಿ. ಬ್ಲ್ಯಾಕಲ್ಲಿ ಉಂಟಾ? ಸೇಮ್ ಇದು ಕಲರ್ ಬೇಡ, ಇದೇ ಇದರಲ್ಲಿ ಉಂಟಾ? ಇನ್ನೊಂದು ಬ್ಲ್ಯಾಕ್ ಕಲರ್, ಇನ್ನೊಂದು ಬ್ಲೂ ಕಲರ್. ತೋರಿಸಿ ಅಂತ ವಿಡಿಯೋಸ್ ಬ್ಲೂ ಅಲ್ಲ, ಇನ್ನೊಂದು ಬ್ಲ್ಯಾಕ್. ಪರ್ಪಲ್ ಇತ್ತಾ? ಪರ್ಪಲ್ ಇದೆ, ಸೇಮ್ ಕಲರ್. ಬ್ಲ್ಯಾಕ್ ಅಂತ ಇದೆ, ಚಂದ ಉಂಟು. ಇದೇ ಇರಲಿ ಅದು, ಈಗ ಅದ್ರ ಮಮ್ಮಿಗಾದ್ರೆ ಇದೆ ಕಲರ್, ಇದೇ ಇರಲಿ ಅದು. ಇದು ತುಂಬ ಖುಷಿ ಆಯ್ತು ನನಗೆ ನೋಡಿ. ಫೋನ್ ಸಹ ದೊಡ್ಡದಿತ್ತು, ಮಮ್ಮಿಗೆ ಸಹ ಖುಷಿ ಆಗ್ತಿದೆ ಹಿಡಿಲಿಕ್ಕೆ. ಚಂದ ಉಂಟು ಫೋನ್ ಸಹ. ಪುನಃ ಹೇಳಿ ಅಲ್ಲೇ ಇಷ್ಟ ಅಲ್ಲ? ಗಿಫ್ಟ್ ಮಮ್ಮಿಗೆ ಅನ್ಬಾಕ್ಸಿಂಗ್ ಅದಕ್ಕೆ ಅದು ಗಾರ್ಡ್ ಅಂತ ಬಂತು. ಓಕೆ, ಇದು ತಕೊಂಡು ಹೋಗೋದೇ ಖಾಲಿ ರೀಲ್ಸ್ ಕೊಡ್ಲಿಕ್ಕೆ. ಅವಳಿಗೆ ಗಟ್ಟಿದೆ. ಮಮ್ಮಿದು ಓಲ್ಡ್ ಫೋನಲ್ಲಿ ಇದ್ದದ್ದು ಡೇಟಾ, ಕಾಂಟ್ಯಾಕ್ಟ್ಸ್, ಫೋಟೋಸ್ ಎಲ್ಲ ಈ ಮೊಬೈಲಿಗೆ ಟ್ರಾನ್ಸ್ಫರ್ ಮಾಡಿ ರೆಡಿ ಟು ಯೂಸ್ ಥರವೇ ಮಾಡಿಕೊಡುವ ಅಂತ ಅಂದ್ಕೊಂಡ್ವಿ. ನಮಗೆ ಇವಾಗ ಡಿ-ಮಾರ್ಟ್ ಹೋಗ್ಲಿಕ್ಕಿತ್ತು. ಸೊ ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಒಂದು ಫೋನಿನ ಇನ್ನೊಂದಕ್ಕೆ. ಸೊ ಅದೆಲ್ಲ ಆಗುವಾಗ ಟೈಮ್ ತಗೊಳ್ತದೆ ಅಂತ ಹೇಳಿದ್ರು. ಹಾಗೆ ನಾವು ಇನ್ನೊಂದು ವರ್ಕ್ ಅಂತ ಉಳಿದಿದೆ, ಅದನ್ನೆಲ್ಲ ಫಿನಿಶ್ ಮಾಡಿ ಇಲ್ಲಿಗೆ ಬನ್ನಿ. ಡೇಟಾ ಸುಮಾರು ಇದ್ದರಿಂದ 20 ಮಿನಿಟ್ಸ್ ಬೇಕಾಗ್ತದೆ ಅಂತ ಹೇಳಿದರು. ಹಾಗೆ ನಾಳೆದು ಬರ್ಡೇಗೆ ನಾವೇನಾದರೂ ರೈಸ್ ಅಥವಾ ಮಸಾಲಾಸ್ ಎಲ್ಲ ತರಲಿಕ್ಕೆ ಹೇಳಿಟ್ಟಿದ್ರು. ಹಾಗೆ ಅದನ್ನೆಲ್ಲ ತರುವ ಅಂತ ಡಿ-ಮಾರ್ಟಿಗೆ ಬಂದ್ವಿ. ನಿಮಗೆ ಡೈರೆಕ್ಟ್ ಹೋಗ್ಲಿಕ್ಕಲ್ಲ, ಇನ್ನೆಂತ ನಿಮಗೆ ಕಾಣ್ತದೆ ತಗೊಂಡು ಬನ್ನಿ ಹೇಳಿದ್ದು, ಇದಕ್ಕೆ ಬೇಕಿದ್ದು ಅಂತ. ಆಯ್ತು, ಇಲ್ಲೆಲ್ಲ ತಗೊಂಡು ಇವಾಗ ಸೀದಾ ಪುನಃ ಸಾನಿಯಾ ಮೊಬೈಲ್ಸಿಗೆ. ನಾವು ಇಷ್ಟೊತ್ತಿಗೆ ಆಗಿರ್ತದೆ ಅಂತ ಅಂದ್ಕೊಂಡೆ. ಹಾಕ್ಬೇಕಾ? ಎಂತ ಬೇಕಾ ನುಪ್ಪು? ಎಂತ ಬೇಕು? ಗೋಲ್ಡ್ ಕಾಯಿನ್ಸ್. ಫೈಲ್ಸ್ ಟ್ರಾನ್ಸ್ಫರ್ ಆಗಲಿಕ್ಕೆ ಇನ್ನೂ ಸಹ ಟೈಮ್ ತಗೊಳ್ತದೆ ಹೇಳಿದರು. ಹಾಗೆ ಅಲ್ಲೇ ಹತ್ತಿರದಲ್ಲಿರುವ ಡಾಲ್ಫಿನ್ ಲಂಚ್ ಹೋಮಲ್ಲಿ ಫಿಶ್ ಮಿಲ್ ತಿನ್ನುವಂತ ನಾನು ಮತ್ತು ನನ್ನ ತಮ್ಮ ಬಂದ್ವಿ. ಮೀನು ಊಟ ಕೊಟ್ಬಿಡಿ. ಬಂದ ಕೂಡಲೇ ಏನು ಬೇಕಂತ ಕೇಳಿದರು. ಹಾಗೆ ನಾವು ಫಿಶ್ ಮಿಲ್ ತಿಂತೇವೆ ಅಂತ ಹೇಳಿದ್ವಿ. ಆದಮೇಲೆ ತಕ್ಷಣ ಅವರು ಬಾಳೆ ಎಲೆ ತಂದು ಹಾಕಿದರು. ಇದರಲ್ಲಿ ಉಪ್ಪಿನಕಾಯಿ, ಎಟ್ಟಿ ಚಟ್ನಿ, ಆದಮೇಲೆ ವೆಜ್ ಪಲ್ಯ ಇರ್ತದೆ. ಆದಮೇಲೆ ವೈಟ್ ರೈಸ್ ಬೇಕಿದ್ದಾರೆ ವೈಟ್ ರೈಸ್, ಬಾಯ್ಲ್ಡ್ ರೈಸ್ ಬೇಕಿದ್ದಾರೆ ಬಾಯ್ಲ್ಡ್ ರೈಸ್. ಹಾಗೆ ನೀನು ಇನ್ಸ್ಟಾದಲ್ಲಿ ಡಾಲ್ಫಿನಿಗೆ ಹೋಗಿ ಒಳ್ಳೆದುಂಟು ಫುಡ್ ಹೇಳಿದ್ರು. ಫಿಶ್ ಮೀಲ್ ಜೊತೆ ಎಟ್ಟಿ ಚಟ್ನಿ ಇದ್ರೆ ಇನ್ನೂ ಖುಷಿ ಆಗ್ತದೆ ತಿನ್ನಲಿಕ್ಕೆ. ಇಲ್ಲಿದು ಫೇಮಸ್ ಬಂಡ ಸುಕ್ ಅಂತ ಕೇಳಿದ್ದೇನೆ. ಹಾಗೆ ಅದನ್ನು ಆರ್ಡರ್ ಮಾಡಿದ್ವಿ. ಟೇಸ್ಟ್ ಬಗ್ಗೆ ಹೇಳೋದಾದ್ರೆ ನೋ ವರ್ಡ್ಸ್, ಅಷ್ಟು ಸಕ್ಕತ್ತಾಗಿತ್ತು. ಆಯ್ತಾ?
ನಾನಿದ್ದೇನೆ ಸೈಡಲ್ಲ ಆಗ ಓ ಅಲ್ಲಿ ಅದೆಲ್ಲ ಡಿಲೀಟ್ ಮಾಡಿಬಿಡು. ಗ್ರೂಪ್ ಉಂಟು ಇದರಲ್ಲಿ. ಫೋನ್ ತಗೊಂಡಾಯ್ತು. ಇನ್ನು ಮನೆಗೆ ನಾವು ಇಲ್ಲ ನಾವು ಎಂತ ಕೊಡ್ತೇವೆ ಅಂತ ಪ್ರತಿ ವರ್ಷ ಏನಾದರೂ ಒಂದು ಫುಲ್ ಸರ್ಪ್ರೈಸ್ ಪ್ಲಾನ್ ಮಾಡೋದು. ಲಾಸ್ಟ್ ಟೈಮ್ ಎಂತ ಕೊಟ್ಟದ ಗೆಜ್ಜೆ ಕೊಟ್ಟದು ನಾವು, ಚಂದ ಇತ್ತದು. ಅದು ಸಹ ಫುಲ್ ಖುಷಿ ಆಗಿತ್ತು ಅವಳಿಗೆ. ಒಂದು ಒಳ್ಳೆ ಫೋನ್ ಕೊಡು ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಫೈನಲಿ ಸಾನಿಯಾ ಮೊಬೈಲ್ಸಲ್ಲಿ ತಗೊಂಡಿದ್ದೇವೆ. ಇನ್ನು ನೈಟಿದು ಡೆಕೋರೇಷನಿಗೆ ಪ್ಲ್ಯಾನ್. ಅನುಪು ಬಲೂನ್ಸ್ ಎಲ್ಲ ತಗೊಳ್ಬೇಕಾಯ್ತಾ. ನಾವಿವಾಗ ಬೆನಕಕ್ಕೆ ಬಂದಿದ್ದೇವೆ. ಬಲೂನ್ಸ್ ಮತ್ತು ಸ್ವಲ್ಪ ಪಾರ್ಟಿ ಐಟಮ್ಸ್ ತಗೊಳ್ಳುವ ಅಂತ. ಫಸ್ಟ್ ಫ್ಲೋರಿಗೆ ಹೋಗ್ಲಿಕ್ಕೆ ಹೇಳಿದ್ರು. ನನಗೆ ನೆನಪೇ ಇಲ್ಲ ಮಾರೆ ಫಸ್ಟ್ ಫ್ಲೋರ್ ಅಂತ. ನಾನು ಸೀದಾ ಡೈರೆಕ್ಟ್ ಕೆಳಗೆ ಹೋದದ್ದು. ಇದಿರ್ಲಿಯಾ ಈ ಕಲರ್ ಯಾವ ಕಲರ್ ಇರಲಿ? ಗೋಲ್ಡ್ ಅಲ್ಲಿ ಇರಲಿ. ಗೋಲ್ಡಾ? ಓಕೆ, ಇದನ್ನು ತಗೊಳ್ತೆ ರಾತ್ರಿಗಲ್ಲ. ಬೇರೆ ಎಂತದ? ಪಾಪ ಸ್ಪ್ರೇಯಾ ಎಂತ? ಸ್ಪ್ರೇ ಎಲ್ಲಿ ಉಂಟು? ಸ್ಪ್ರೇ ಈಚೆಯಾ? ಹಾಂ ತಗೋ, ಅದು ಹೋಗು. ಇದು ಬೇಡ ಅಲ್ಲ, ಅದು ಬೇಡ. ಇವಾಗ ಮನೆಗೆ ಬಂದಿದ್ದೇವೆ. ಎಲ್ಲ ಪರ್ಚೇಸ್, ಫೋನ್, ಗಿಫ್ಟ್ ಎಲ್ಲ ಆಗಿದೆ. ಇನ್ನು ಕೇಕ್ ಮತ್ತು ನಾವು ಮಿಡ್ ನೈಟಲ್ಲಿ ಹೇಗೆ ಡೆಕೋರೇಷನ್ ಮಾಡ್ತೇವೆ ಆ್ಯಂಡ್ ಸೆಲೆಬ್ರೇಷನ್ ಹೇಗೆ ಮಾಡ್ತೇನೆ ಅಂತ ನೋಡಬೇಕಂತಿದ್ರೆ ನೆಕ್ಸ್ಟ್ ವೀಡಿಯೋ ನೋಡಿ. ಅದನ್ನು ನಾನು 2 ಡೇಸ್ ಬಿಟ್ಟು ಅಪ್ಲೋಡ್ ಮಾಡ್ತೇನೆ, ಆರ್ ನಾಳೆನೇ ಅಪ್ಲೋಡ್ ಮಾಡ್ತೇನೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾಳೆ ವೀಡಿಯೋ ಅಪ್ಲೋಡ್ ಆಗೋದು ನೋಡೋದು ಮರಿಬೇಡಿ. ಥ್ಯಾಂಕ್ ಯು.